ನೋಡ್ರಿ, ಇವನು ಯಾರೋ ಅಡ್ಕಸಬಿ ನನ್ನ ಮಗ. ಇವನು ಗ್ಯಾರೇಜಲ್ಲಿ ಇರ್ತಕ್ಕಂಥ ವೇಸ್ಟ್ನೆಲ್ಲ ತಂದು ಇಲ್ಲಿ ಚೆಲ್ಲಿದ್ದಾನೆ. ನೋಡಿ, ರಸ್ತೆ ಇಲ್ಲ ಅಂತ ಬಡ್ಕೊಳ್ತೀವಿ. 4 ಮನೆ ಇರಲ್ಲ ಅಂಥ ಜಾಗದಲ್ಲೆಲ್ಲ ಒಳ್ಳೊಳ್ಳೆ ರಸ್ತೆಗಳಾಗಿರುತ್ತೆ. ಆಗಬಾರ್ದು ಅಂತೇನಿಲ್ಲ ಬಿಡಿ, ನಮ್ಮ ದುಡ್ಡಲ್ಲೇ ನಮ್ಮ ರಸ್ತೆಗೆ ಮಾಡಿಕೊಡ್ತಾರೆ. ಆದರೆ ಆ ರಸ್ತೆನ ನಾವು ಎಷ್ಟು ಮಟ್ಟಿಗೆ ಕಾಪಾಡ್ಕೊಳ್ತೀವಿ. ನೋಡಿ, ಇಲ್ಲೊಂದು ಸಣ್ಣ ರಸ್ತೆ ಇದೆ, ಇಲ್ಲಿ ಯಾರೂ ಓಡಾಡೋದಿಲ್ಲ ಅಂದಾಕ್ಷಣ ಈ ಥರ ಕಸ ಹಾಕ್ತಾರೆ. ನೋಡಿ, ಉತ್ತಮವಾದ ಒಂದು ಒಳ್ಳೆ ರಸ್ತೆ ಇದೆ. ಆ ರಸ್ತೆನ ನಾವು ಸಾರ್ವಜನಿಕರು ಹೇಗೆ ಕಾಪಾಡ್ಕೊಳ್ತಿದ್ವಿ ನೋಡಿ ವೀಕ್ಷಕರೇ, ಕಸದ ಗಾಡಿ ಮನೆ ಬಾಗಿಲಿ ಪ್ರತಿನಿತ್ಯ ಬರುತ್ತೆ. ಆದರೂ ನಮ್ಮ ಸಾರ್ವಜನಿಕರು ನಮ್ಮ ಪ್ರಕೃತಿನ ಹೇಗೆ ಕಾಪಾಡಿಕೊಳ್ತಾ ಇದ್ದಾರೆ ಅಂತ ನೋಡ್ರಿ. ಈ ಥರ ಕಸ ಚೆಲ್ತಾರೆ. ಪ್ರಕೃತಿ ವಿಕೋಪ ಆದಾಗ ಅಥವಾ ಇದಕ್ಕಿದ್ದ ಹಾಗೆ ಮಳೆ ಬಂದರೆ ನೀರು ಹೋಗಿ ಜಾಗ ಎಲ್ಲಿರುತ್ತೆ? ಪ್ರಕೃತಿನ ಕಾಪಾಡ್ಕೊಳ್ಳೋ ಯೋಗ್ಯತೆ ನಮಗಿಲ್ಲ. ಸುಖ ಸುಮ್ಮನೆ ನಾವು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಬಯ್ಯೋ ಈ ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀನಿ. ಈ ಥರ ಕಸ ಹಾಕಿದ್ರೆ ಎಲ್ರಿ ನೀರು ಹರಿದೋಗುತ್ತೆ. ವೀಕ್ಷಕರೇ, ಇದು ಶಂಕರ್ ವಿಹಾರ್ ಬಡಾವಣೆ ಎ ಬ್ಲಾಕು. ಇದು ಪ್ರತಿ ವರ್ಷದ ಸಮಸ್ಯೆ. ಇದು ಪ್ರತಿ ಸರಿ ಮಳೆ ಬಂದಾಗಲೂ ಕೂಡ ಇದೇ ಸಮಸ್ಯೆ. ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ, ಡ್ರೈನೇಜ್ ವ್ಯವಸ್ಥೆ ಇಲ್ಲ ಅಂತಾರೆ. ಬನ್ನಿ, ಇಲ್ಲೇ ನಮ್ಮ ಈ ಭಾಗದ ಇಂಜಿನಿಯರ್ಗಳು ಮತ್ತು ಕಾರ್ಪೊರೇಟರ್ಗಳು ಇದ್ದಾರೆ. ಏನು ಸರ್ ಸಮಸ್ಯೆ ಇದು? ಮೇನ್ ಶಂಕರ್ ವಿಹಾರ ಬಡಾವಣೆಯಲ್ಲಿ ಇದೊಂದು ಸ್ವಲ್ಪ ತಗ್ಗಿದ ಪ್ರದೇಶ ಇರೋದ್ರಿಂದ ನೀರು ಮಳೆಯಲ್ಲಿ ಬಂದಾಗ ಸುಮಾರು ವರ್ಷದಿಂದ ನೀರು ನುಗ್ಗದಲ್ಲಿ ಆಗ್ತಿತ್ತು. ಹಾಗಾಗಿ ನಾವು ಮೇನ್ ಡ್ರೈನ್ ಏನು ದೇವರಾಜ ಶಂಕರ ಬಡಾವಣೆಯಿಂದ ಒಂದು ಮೇನ್ ಡ್ರೈನನ್ನು ತಗೊಂಡು ಟ್ಯೂಬ್ಲೈಟ್ ಸೇರಿಸಿದ್ದೀವಿ. ಅದ್ರ ಮುಖಾಂತರ ಈ ನೀರು ಹೋಗ್ತಿದೆ. ಮತ್ತು ಇನ್ನೊಂದೆರಡು ನಾವು ಡ್ರೈನ್ಗಳನ್ನ ಇದಕ್ಕೆ ಸೇರಿಸಿದ್ದೀವಿ. ಈಗ ಈ ಮೇನ್ ಡ್ರೈನ್ ಮಾಡಿರೋದ್ರಿಂದ ಸಬ್ ಡ್ರೈನ್ಗಳನ್ನು ನಾವು ಸಹ ಮಾಡಿದ್ದೀವಿ. ಆಲ್ರೆಡಿ ಅದು ಒಬ್ಬ ಕಾಂಟ್ರಾಕ್ಟ್ರಿಗೆ ಟೆಂಡರ್ ಆಗಿದೆ. ಈ ವರ್ಕರ್ ಆಗಿ ಕೆಲಸ ಹಚ್ಚಬೇಕು. ಹಾಗಾಗಿ ಅದಾದಮೇಲೆ ಈ ನೀರಿನ ತೊಂದರೆ ಆಗಿರ್ಬೋದು, ಸಾರ್ವಜನಿಕರಿಗೆ ಪ್ರಾಬ್ಲಮ್ ಆಗಿದೆ, ಏನು ಇರೋದಿಲ್ಲ. ಈಗೇನು ಇಷ್ಟಕ್ಕೊಂದು ನೀರು ಯಾಕೆ ಬರೋ ಕಾರಣ ಏನಪ್ಪ ಅಂದರೆ ಇಲ್ಲಿ ಸ್ವಲ್ಪ ತಗ್ಗಿರೋದ್ರಿಂದ ಒಂದು 2-3 ಕ್ರಾಸಲ್ಲಿ ತಗ್ಗಿದೆ. ಹಾಗಾಗಿ ನೀರು ಜಾಳ. ಎಲ್ಲಿಂದ ಬರುತ್ತೆ ನೀರು? ಎಲ್ಲಿಂದ ಬರುತ್ತೆ? ಶಂಕರ ಬಡಾವಣೆ ಮೇಲೆಗಡೆಯಿಂದನೂ ಇಲ್ಲಿಗೆ ಬರುತ್ತೆ. ಎಲ್ಲಿ ಮೇಲೆ ಅಂದರೆ ಸುಮಾರು ನಾವು ವಾಡಿ ಹೊಂಡ ಶೋರೂಮ್ ಆ ಕಡೆಯಿಂದನೂ ಕಂಪ್ಲೀಟ್ ನೀರು ಇಲ್ಲಿಗೆ ಬರೋದು. ಇದು ನೀರು ಬಂದಾಗಷ್ಟೇ ಸಮಸ್ಯೆ ಇದೆ. ಹೌದು, ನೀರು ಮಳೆಯಲ್ಲಿ ಬಂದಾಗ ಸಮಸ್ಯೆ ಇದೆ. ಹೋಸತ ಭಾಳ ಸಮಸ್ಯೆ ಇದೆ. ಈಗ ಡ್ರೈನ್ ಮಾಡೋದ್ರಿಂದ ಈಗ ಪ್ರತಿ ಸರಿನೂ ಜನಗಳು ಇದನ್ನ ಸಮಸ್ಯೆ ನಿಮ್ಮ ಹತ್ರ ಹೇಳ್ತಾನೆ ಇರ್ತಾರೆ. ಆದ್ರೆ ಇದಕ್ಕೆ ಶಾಶ್ವತ ಪರಿಹಾರ ಯಾಕೆ ಒದಗಿಸಿಲ್ಲ ಅಂತ ಪರಿಹಾರ ಈಗ ಆಲ್ರೆಡಿ ಒಂದು ಡ್ರೈನ್ ಮಾಡಿದ್ದೇವೆ. ಈಗ ಆಲ್ರೆಡಿ ನೀರು ಹೋಗ್ತಿದೆ, ನೀವು ನೋಡ್ತಾ ಇದ್ದೀರಿ. ಈಗ ಕಂಪ್ಲೀಟಾಗಿ ನೀರು ಹೋಗ್ತಾ ಇದೆ. ಈಗ ಒಂದು ಡ್ರೈನ್ನಾಗೆ ಇದಕ್ಕೆ ಸಬ್ ಡ್ರೈನ್ಗಳನ್ನ ನಾವು ಸೇರಿಸ್ಬೇಕು. ಆಲ್ರೆಡಿ ಸೇರಿಸಿದ್ವಿ. ಅದು ಟೆಂಡರ್ ಆಗಿದೆ. ಒಬ್ಬ ಕಾಂಟ್ರಾಕ್ಟ್ರು ಏನು ಬಂದು ಅದ್ರ ಕೆಲಸ ಹಚ್ಚಬೇಕು. ಅದಾದಮೇಲೆ ಈ ಎಲ್ಲ ವ್ಯವಸ್ಥೆ ಕ್ಲಿಯರ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಶಂಕರ ಬಡಾವಣೆಯನ್ನು ರೆಸಿಡೆನ್ಸಿಯಲ್ ಅಂತ ಅಂತೀವಿ. ಇಲ್ಲಿ ಜನ ಕಸ ಹಾಕೋದನ್ನು ನೀವು ನೋಡ್ತೀರಿ. ಈಗ ತೋರಿಸಿ ಇವು ಸಿಕ್ಕಾಪಟ್ಟೆ ಇವರು ಏನು ಇಲ್ಲಿ ಇಂಡಸ್ಟ್ರಿಯಲ್ ಪರ್ಪಸ್ಸಿಗೆ ಸಿಕ್ಕಾಪಟ್ಟೆ ಕೆಲಸ ಮಾಡಿ ಈ ಯಾವ ರಗ್ಸಿನ್ ಆಗಿರ್ಬೋದು ಸಿಕ್ಕಾಪಟ್ಟೆ ಕಸನ ತಂದಾಕ್ತಾರೆ. ಮತ್ತು ಡ್ರೈನಿಗೆ ಸಿಕ್ಕಂದಾಗ ಈಗ ಸಾಮಾನ್ಯವಾಗಿ ಬ್ಲ್ಯಾಕ್ ಆಗುತ್ತೆ. ಹಂಗಾಗಿ ಏನೇ ಕೆಲಸ ಮಾಡಿದ್ರು ನಮ್ಮ ಪಾಲಿಕೆ ನೌಕರರು ಸಾಕಷ್ಟು ಕೆಲಸ ಮಾಡ್ತಾರೆ. ಅದರ ಜೊತೆಯಲ್ಲಿ ಸಾರ್ವಜನಿಕರು ಸ್ಪಂದಿಸಲಿಲ್ಲ ಅಂದರೆ ಯಾವುದೇ ಥರದ ಸಮಸ್ಯೆಯನ್ನು ಬಗೆಹರಿಸೋಕ್ಕಲ್ಲ. ಯಾಕಂದರೆ ನಾವು ಪ್ರತಿ ದಿವಸನೂ ನಾವು ಕಸದ ಗಾಡಿ ಕಳಿಸ್ತೀವಿ. ಜನನು ಕಸದ ಗಾಡಿಗಳಿಗೆ ತಮ್ಮ ಮನೆಯಲ್ಲಿರೋ ಕಸ, ಒಣ ಕಸ, ಹಸಿ ಕಸನ ಬೇರ್ಪಡು ಮಾಡಿ ಕೊಟ್ಟರೆ ಖಂಡಿತವಾಗಿ ಇಷ್ಟೊಂದು ಕಸ ಆಗಲ್ಲ. ಈ ಥರ ಡ್ರೈನ್ ಕಟ್ಟಲ್ಲ. ಸಾರ್ವಜನಿಕರು ಸಹ ಅಷ್ಟೇ. ಒಂದೇ ಮಾಡಿ 2 ಮಾಡಿಯಲ್ಲಿ ಇರ್ತಾರೆ. ಅವ್ರು ಬಂದು ಹಾಕೋದಿಲ್ಲ. ರಾತ್ರಿ ಹೊತ್ತಿನಾಗ ವಾಕಿಗೆ ಬಂದು ಇಲ್ಲೆಲ್ಲ ಕಸ ಹಾಕೋದ್ರಿಂದ ನಮಗೆ ಕಸ ಜಾಸ್ತಿ ಆಗುತ್ತೆ. ಡ್ರೈನ್ ಕಟ್ತೈತಿ. ಯೂಸ್ಲಿ ಎಲ್ಲ ಬ್ಲ್ಯಾಕ್ ಆಗ್ತಾವೆ. ಆಮೇಲೆ ಹೆಣ್ಮಕ್ಳು ಕೆಲವೆಲ್ಲ ವೈಯಕ್ತಿಕ ವಸ್ತುಗಳಿರ್ತಾವೆ. ಅದ್ರ ಸಮೇತನೂ ಅವರೆಲ್ಲ ಹಾಕ್ತಾರೆ. ಅದನ್ನೆಲ್ಲ ಸಾರ್ವಜನಿಕರು ನಮಗೆಲ್ಲ ಸ್ಪಂದಿಸಿ ಏನು ಗಾಡಿ ಕಳಿಸ್ತಿಲ್ಲ ಅದು ಕಸ ಹಾಕ್ಸಿದ್ರೆ ಖಂಡಿತವಾಗಿ ಈ ಸಮಸ್ಯೆಯನ್ನು ಖಂಡಿತವಾಗಿ ಬಗೆಹರಿಸ್ಬೋದು. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಇಸ್ಮಾಯಿಲ್ ಅಂತ. ಇಲ್ಲಿ ಸಾರ್ವಜನಿಕರ? ಹೌದು ಸರ್. ಇದು ನಿಮ್ಮದು ಮನೆ ಇರೋದು ಇದೇ ಸ್ಥಳದಲ್ಲ? ಇಲ್ಲಿಂದ 5ನೇ ಕ್ಲಾಸಲ್ಲಿ ಮನೆ ಇದೆ. ಆಯಿತು. ಈಗ ಇವರು ಪಾಲಿಕೆ ನೌಕರರಾಗಲಿ ಕಾರ್ಪೊರೇಟರ್ ಆಗಲಿ ಇಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲ್ವಾ? ಇದೆಲ್ಲ ಸಮಸ್ಯೆ ಇದೆಲ್ಲ ಹೇಳಲ್ವಾ? ಖಂಡಿತ ಸ್ಪಂದಿಸ್ತಾರೆ. ಆದರೆ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಮತ್ತು ಸಿಬ್ಬಂದಿಯವ್ರದ ಕಾರ್ಯ ಎಷ್ಟಿದೆಯೋ ಅಷ್ಟೇ ಜವಾಬ್ದಾರಿ ನಾಗರಿಕರಾಗಿರ್ತಕ್ಕಂಥ ನಮ್ಮದು ಇದೆ. ಯಾಕೆ ಅವ್ರದ್ದೇನಿರುತ್ತೆ ಇದರಲ್ಲಿ? ನಮ್ದೇನಿದೆ ಅಂದರೆ
2-3 ಫ್ಲೋರ್ ಇರ್ತಾರೆ, ಹಾಂ ಕಸಗಳನ್ನ ಸರಿಯಾಗಿ ಹಾಕಲ್ಲ. ಹಾಂ ಪ್ರತಿದಿನ 8 ಗಂಟೆ 8 ಕಾಲಿಗೆ ಪ್ರತಿ ಮನೆ ಮುಂದೆ ಬರುತ್ತೆ ಹ್ಞೂ ವಾಹನ. ಆ ವಾಹನಕ್ಕೆ ಕಸವನ್ನು ಹಾಕಿದ್ರೆ ಕಸದ ಗಾಡಿ ಪಾಲಿಕೆ ಗಾಡಿ ರಾತ್ರಿ ಸಮಯದಲ್ಲಿ ತಂದುಬಿಟ್ಟು ಕದ್ದು ಮುಚ್ಚಿ ಕಸವನ್ನು ಹಾಕೋಗ್ಬಿಡ್ತಾರೆ ಎಲ್ಲಿ ರಸ್ತೆಯಲ್ಲಿ. ರಸ್ತೆಯಲ್ಲಿ. ಹಾಂ ಆಮೇಲೆ ಬಾಟ್ಲುಗಳು ಎಲ್ಲ ಎಲ್ಲಿ ಬೇಕಲ್ಲ ಬಿಸಾಕ್ತಾರೆ. ಅಲ್ಲ ಕ್ಲೀನ್ ಮಾಡಬೇಕಲ್ಲ ಪಾಲಿಕೆಯವ್ರು ಮತ್ತೆ. ಮಾಡ್ತಾರೆ. ಸಡನ್ ಆಗಿ ಈ ತರ ಮಳೆ ಬಂದಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ತುಂಬಿಕೊಳ್ಳುತ್ತೆ, ಸಹಕಾರ ಕೊಡ್ತಾರೆ, ಮಾಡ್ತಾರೆ. ಅಂದ್ರೆ ಸಾರ್ವಜನಿಕರು ಕಸನ ಎಲ್ಲಿ ಬೇಕಲ್ಲ ಆಗ್ತಾ ಇರೋದು ಇದು ಒಂದು ಕಾರಣ. ಅದೇ ಸಮಸ್ಯೆ, ಇದೇ ಮೇನ್ ಕಾರಣ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಸೈಯದ್ ನಜೀರ್ ಅಂತ. ಇದೇ ಭಾಗದವರ? ಇದೇ ವಾರ್ಡ್ನವನು, ಇದೇ ಭಾಗದವನು. ಅಲ್ಲ ಈ ಥರ ಎಲ್ಲ ಸಮಸ್ಯೆ ಇದೆಯಲ್ಲ, ನೀವು ಕಾರ್ಪೊರೇಟರ್ಗಳಾಗಲಿ ಈ ಕಡೆ ಭಾಗದವ್ರು ಇಂಜಿನಿಯರ್ಗಾಗಲಿ ಪಾಲಿಕೆಯರಿಗಾಗಲಿ ಕಂಪ್ಲೇಂಟ್ ಮಾಡ್ತಿದ್ದೀರಾ? ಕಂಪ್ಲೇಂಟ್ ಮಾಡೋದು ಉದ್ದೇಶ ಏನೂ ಇಲ್ಲ. ಇರೋದು ಫ್ಯಾಕ್ಟ್ ಏನಪ್ಪ ಅಂದರೆ, ನಾವು ಐತಲ್ಲ ಹೋರಾಟಗಾರರು, ಕರ್ನಾಟಕ ರಕ್ಷಣಾ ಜಿಲ್ಲಾ ಕಾರ್ಯದರ್ಶಿಯಾಗಿ ನಾನು ಕಾರ್ಪೊರೇಟರ್ ಜೊತೆಗೂ ಎಲ್ಲ ಸಮಾಜದ ಎಲ್ಲ ವರ್ಗದ ಇಲ್ಲಿ ಇರೋ ವಾರ್ಡಿನ ಎಲ್ಲ ಜನರ ಜೊತೆಗೆ ಸಹಕಾರದಿಂದ ಎಲ್ಲ ಸಂಪೂರ್ಣವಾಗಿ ಇದೆ. ಆದರೆ ಈ ಶಂಕರ್ ವಿಹಾರ್ ಬಡಾವಣೆದ ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ಒಂದು ಸ್ವಲ್ಪ ಕೈಗಾರಿಕಾ ವರ್ಕ್ಶಾಪು ಗ್ಯಾರೇಜ್ ಇರೋದ್ರಿಂದ ಈಗ ಭಾಳ ವರ್ಷದಿಂದ ಅವರು ಈ ಕಡೆ ಇದ್ದಾರೆ. ಅದರಲ್ಲಿ ಏನಾಗಿದೆ, ಗ್ಯಾರೇಜಿನ ಕೆಲಸ ಇದರಿಂದ ಇಲ್ಲಿ ಭಾಳ ತೊಂದರೆ ಯಾಕೆ ಆಗ್ತದೆ ಅಂತ, ಗ್ಯಾರೇಜು ಆಯಲ್ಲು ಇವೆಲ್ಲ ವೇಸ್ಟು ಈ ವಿಚಾರದಿಂದ ಕಾರ್ಪೊರೇಷನ್ನವರು ಕ್ಲೀನ್ ಮಾಡಬೇಕು. ಆದರೂ ಕೂಡ ಮಾಡಿದರೂ ಕೂಡ ಇಲ್ಲಿ ಒಂದು ಸ್ವಲ್ಪ ನೀರಿನ ಸಮಸ್ಯೆಗಳು, ಎಲ್ಲ ಚರಂಡಿ ಡ್ರೈನೇಜ್ಗಳು ಕೆಲಸ ಇನ್ನೂ ಬಾಕಿ ಇದ್ದಾವೆ. ಅದರಾಗೂ ಕೂಡ ನಮ್ಮ ಕಾರ್ಪೊರೇಟರ್ ಆಗಿರುವಂಥ ಆಶಾ ಉಮೇಶ್ ಅವರು, ಮಾಜಿ ಕಾರ್ಪೊರೇಟರ್ ಅವರು ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಇಲ್ಲ. ಒಟ್ಟು ಸ್ಪಂದಿಸ್ತಾ ಇದ್ದಾರೆ, ಸಾರ್ವಜನಿಕರ ಜೊತೆಗೆ ಇದ್ದಾರೆ. ತಪ್ಪಿದೆ ಅಂತ ನೀವು ಸಾರ್ವಜನಿಕರು ಕೂಡ ಸಹಕಾರ ಮಾಡಬೇಕು, ಎಲ್ಲದು ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕು. ನಾವು ಕೂಡ ಅದಕ್ಕೆ ಒತ್ತಿ ಹೇಳ್ತಾ ಇದ್ದೇವೆ. ನಮ್ಮದೇ ಜಾಗ ನಮ್ಮದೇ ಏರಿಯಾ ಇದೆ ಅಂತಂದಾಗ ನಾವು ಕೂಡ ಅಷ್ಟೇ ಸಹಭಾಗಿತ್ವದಲ್ಲಿ ಇರಬೇಕು ಅಂತ ನೀವು ಹೇಳೋದು. ನಿಮ್ಮ ಹೆಸರು? ನಮ್ಮ ಹೆಸರು DH ಅನ್ವರ್. ಈಗ ಇಲ್ಲೇನು ಎಲ್ಲ ನೀರು ಇಷ್ಟೊಂದು ನಿಂತಿದೆಯಲ್ಲ, ಇದ್ಕಿದಂಗೆ ಮಳೆ ಬಂದು ಇಷ್ಟು ಸೇನು ಸಮಸ್ಯೆ ಇರಲಿಲ್ಲ, ಮಳೆ ಬಂದಾಗ ಇಷ್ಟು ಸಮಸ್ಯೆನಾ? ಅದಕ್ಕೆ ಜೋರಾಗಿ ಜಾಸ್ತಿ ಮಳೆ ಬಂದಿದ್ದಕ್ಕೆ ಈ ಸಮಸ್ಯೆ ಉಂಟಾಯಿತು. ಅಂಡರ್ಗ್ರೌಂಡ್ ಲೈನು ಆಮೇಲೆ ಡ್ರೈನೇಜ್ ಎಲ್ಲ ಮಾಡಿಸಿದಾರಲ್ಲ. ಮತ್ತೆ ಮಾಡಿಸಿದ್ರೆ ಯಾಕೆ ಹೋಗ್ತಾ ಇದೆ, ನೀರು ಹೋಗ್ತಾ ಇದೆ, ಸ್ಲೋ ಹೋಗ್ತಿದೆ. ಆಮೇಲೆ ಈಗ ಮಳೆ ನಿಂತ ಮೇಲೆ ಒಂದು ಹನಿ ನೀರಿಲ್ಲ. ಈ ಚರಂಡಿ ಇದ್ದಿದ್ದಕ್ಕೆ ದೇವ್ರದಿಂದ ನೀರು ಪೂರ್ತಿ ಪೋಲಾಗ್ತಿದೆ. ಇಲ್ಲಾಂದ್ರೆ ಮನೆಗಳಿಗೆ ಬರ್ತಿತ್ತು, ಮುಂಚೆ ಟೆಲಿಫೋನ್ ಆಫೀಸ್ನಾಗ ಹೋಗ್ತಾ ಇತ್ತು. ಈಗ ಸುಮಾರು ವರ್ಷದಿಂದ ಈ ಸಮಸ್ಯೆ ಇದೆ. ಈ ಸಮಸ್ಯೆ ಬಗೆಹರಿದೈತಿ. ಇನ್ನೊಂದು ಅಡ್ಲೈನ್ ಒಂದು 2-3 ಆದ್ಬಿಟ್ರೆ ಈ ಇಷ್ಟಕ್ಕೊಂದು ಸಮಸ್ಯೆ ಬರಲ್ಲ. ಯಾಕೆ ಈ ತರ ಸಮಸ್ಯೆ ಆಗ್ತಿದೆ? ಇದು ಈ ಮಳೆ ಆ ಕಸ ಕಟ್ಟಿ ಅವಲ್ಲ ನಿಂತ್ಕೊಂತಾವಲ್ಲ ಚರಂಡಿಯಾಗ, ಅದು ನೀರು ನಿಂತ್ಕೊಂಡಾಗ ಮಾತ್ರ ಚೂರು ಕಸ ನೋಡ್ರಿ, ಒಂದ್ ಹನಿ ನೀರು ನಿಲ್ಲಲ್ಲ. ಹಂಗ ಕಸ ಕಡ್ಡಿ ಎಲ್ಲ ಚರಂಡಿ ಒಳಗೆ ಹೌದು. ಜನ ನಾವು ಸಾರ್ವಜನಿಕರು ಇದಾರಲ್ಲ, ಸಾರ್ವಜನಿಕ ಮನೆ ಮುಂದೆ ಕಸ ಕಡ್ಡಿ ಇದ್ದಾವು, ದಬ್ಬಾರ್ದು. ಇವೆಲ್ಲ ಬಾಟ್ಲಿ ಇದಾವಲ್ರಿ, ಬಾಟ್ಲಿಗಳು ಹಾಕಿ ಈ ನಮ್ಮನೆ ಬರೀ ಬಾಟ್ಲಿಗಳು ಇದಾವೆ. ಎಲ್ಲ ಜ್ಯೂಸ್ ಬಾಟ್ಲು, ನೀರಿನ ಬಾಟ್ಲು, ಒಟ್ಟಿಗೆ ನೀರು ಹೋಗ್ತಾ ಇದೆ. ನೋಡಿ, ರಸ್ತೆಯಲ್ಲಿ ಈ ಥರ ಅವ್ರ ಮನೆಯಲ್ಲಿ ಎಲ್ಲ ತಿಂದಿದ್ದು ಕುಡ್ದಿದ್ದು ತಂದು ಇಲ್ಲಿ ದೂಡ ಆಫೀಸ್ ರಸ್ತೆ ಇದು ಇಲ್ಲಿ ತಂದು ಹಾಕಿದ್ದಾರೆ. ಇದು ಯಾರು ಮಾಡ್ತಾರೆ ಈ ಕೆಲಸನ? ಇಲ್ಲಿ ನೋಡಿ, ನೀರಿನ ಬಾಟ್ಲುಗಳು, ಆ ಸ್ವೀಟ್ ತಿಂದಿರೋ ಬೌಲ್ಗಳು, ಕಸದ ಗಂಟು, ನಾಚಿಕೆ ಆಗ್ಬೇಕು ಇವ್ರಿಗೆ. ಇದ್ಕಿದಂಗೆ ಪ್ರಕೃತಿ ತೊಂದರೆ ಕೊಟ್ಟರೆ ಯಾರು ಏನು ಮಾಡೋಕ್ಕಾಗೋದಿಲ್ಲ ಅನ್ನೋದು ಇದೊಂದು ಉದಾಹರಣೆ. ಇದು BSNL ಆಫೀಸ್, BSNL ಕಚೇರಿ. ಇಲ್ಲಿ ಮಳೆ ಬಂದು ನಿಂತಿರ್ತಕ್ಕಂಥ ಟೆರೇಸ್ ಮೇಲಿರೋ ನೀರನ್ನ ನೋಡಿ, ಅದು ಸ್ಟಾಕ್ ಆಗಿತ್ತು ಅನಿಸುತ್ತೆ. ಇದು ಇದ್ಕಿದ್ದಂಗೆ ಹೊಡೆದಿದೆ. ಈಗ ಇದು ಹೊಡೆದು ಇದು ಚರಂಡಿ ಡ್ರೈನೇಜ್ ಸೇರಬೇಕಾಗಿರ್ತಕ್ಕಂಥ RCC ಮೇಲಿರೋ ನೀರು ಈ ಥರ ಪೈಪ್ ಹೊಡೆದು ರೋಡಿಗೆ ಬರ್ತಾಯಿದೆ. ಈಗ ಈ ನೀರು ಮತ್ತೆ ಈಗ ಇದೇ ಚರಂಡಿಗೆ ಡ್ರೈನೇಜ್ಗೆ ಹೋಗ್ಬೇಕೀಗ. ಇದು BSNL ಕಚೇರಿಯವ್ರದ್ದು ಸಮಸ್ಯೆ ಇದು. ವೀಕ್ಷಕರೇ, ಪ್ರಕೃತಿಯಿಂದ ಎಲ್ಲ ಪಡೆಯೋ ನಾವು ಪ್ರಕೃತಿನ ಚೆನ್ನಾಗಿ ನೋಡ್ಕೊಳ್ಳೋಂಥ ಯೋಗ್ಯತೆ ನಮಗಿಲ್ಲ. ನಾಚಿಕೆ ಆಗ್ಬೇಕು ನಮಗೆಲ್ಲ.